ಈಗ ಶ್ರೀರಾಮ್ ದೇಸಾಯಿ ಅಂತಂದ್ರೆ ಆ ಗರ್ಭ ಶ್ರೀಮಂತ ಎಲ್ಲದೂ ಇದೆ ಅವನ ಹತ್ರ ಅಂತ ಸೀರಿಯಲ್ ಅಲ್ಲಿ ಅದೇ ಶ್ರೀರಾಮ್ ದೇಸಾಯಿ ಹೇಳ್ತಾ ಇರೋದು. ಆಯ್ತಾ, ಇನ್ಸ್ಟಾಗ್ರಾಮ್ ಅಲ್ಲಿ ಈಗ ನಾವು ಕೂಡ ಪಾಸಿಟಿವ್ ವಿಷಯಗಳನ್ನ ಅಪ್ಲೋಡ್ ಮಾಡ್ತೀವಿ, ಜನ ಅದಕ್ಕೇನೆ ಲಿಮಿಟ್ ಆಗ್ಬಿಡ್ತಾರೆ, ಓ ಇವ್ರ ಲೈಫ್ ಹೀಗೆ ಅಂತ. ಬಟ್ ಆಕ್ಚುಲ್ ಆಗಿ ಲೈಫ್ ಹೇಗಿರುತ್ತೆ, ಅಥವಾ ಅವ್ರು ಆ ರೀತಿ ಥಿಂಕ್ ಮಾಡೋದು ಒಳ್ಳೇದಾ, ಅಥವಾ ಅದರಿಂದ ಬೇರೆ ರೀತಿ ಪರಿಣಾಮಗಳು ಬೀರುತ್ತಾ? ನಾನು ಯಾವಾಗಲೂ ಎಲ್ರಿಗೂ ಹೇಳ್ತಾ ಇರ್ತೀನಿ, ಒಂದು ಬುಕ್ನ ಕವರ್ ನೋಡಿದ ತಕ್ಷಣ ಜಡ್ಜ್ ಮಾಡಕ್ ಹೋಗ್ಬೇಡಿ ಅಂತ. ಆ ಬುಕ್ಕಲ್ಲಿ ಒಂದು ಅಟ್ಲೀಸ್ಟ್ 200 ಪುಟಗಳಿರುತ್ತೆ. ಆ ಕಷ್ಟ ಇರುತ್ತೆ, ಏರ್ಪೇರ್ ಇರುತ್ತೆ ಲೈಫಲ್ಲಿ, ಇದೆಲ್ಲ ಇರಬೇಕು. ನಮ್ಮ ಜನ ಹೊರಗಡೆ ಪ್ರಪಂಚಕ್ಕೆ ನಾವು ತುಂಬ ಚೆನ್ನಾಗಿ ಈಸಿಯಾಗಿ ಕಾಣ್ಬಿಡ್ತೀವಿ, ಅವನ ಹತ್ರ ಎಲ್ಲಿದೆ. ಇನ್ಸ್ಟಾಗ್ರಾಮ್ ಫೋಟೋಸ್ ಆಗಲಿ ಫೇಸ್ಬುಕ್ ಫೋಟೋಸಿಂದ ನಿಮ್ಮನ್ನು ಅಳಿಯೋದಕ್ಕೆ ಆಗಲ್ಲ. ಒಬ್ಬ ಪರ್ಸನ್ ಇವಾಗ ಫಾರ್ ಎಕ್ಸಾಂಪಲ್ ನನ್ನನ್ನು ಫಸ್ಟ್ ಹಂಗೆ ಅಂದ್ಕೊಳ್ಳೋರು, ಓಕೆ ಮೈಟ್ ಬಿ ಅ ಸ್ಪಾಯ್ಲ್ಡ್ ಬ್ರ್ಯಾಟ್. ಆ್ಯಕ್ಚುಲಿ ನನಗೆ ಯಾವ ಬ್ಯಾಕ್ಗ್ರೌಂಡ್ ಇಲ್ಲ, ನಾನು ಕಷ್ಟಪಟ್ಬಿಟ್ಟು ನನ್ನ ದುಡ್ಡಲ್ಲೇ ನನ್ನ ಕಾಲ ಮೇಲೆ ನಿಂತ್ಕೊಂಡು ನಾನು ಬಂದಿರೋದಿಲ್ಲಿ. ನಂಗೆ ಯಾವ ಬ್ಯಾಕ್ಗ್ರೌಂಡ್ ಏನೂ ಇರಲಿಲ್ಲ, ಯಾರು ಸಪೋರ್ಟ್ ಕೊಟ್ಟಿಲ್ಲ, ಏನಿಲ್ಲ. ನನಗೆಲ್ಲ ಪರಿಚಯ ಆಗಿದ್ದು ಈ ರಾಮ್ಜಿ ಸರು, ಇವರೆಲ್ಲರೂ ಪರಿಚಯ ಆಗಿದ್ದು ಎಲ್ಲ ಒಂದು ಕೋಇನ್ಸಿಡೆನ್ಸ್. ಸೊ ಐ ಆಮ್ ವೆರಿ ಗ್ಲ್ಯಾಡ್ ಈ ಥರ ಒಂದು ಜನರ ಜೊತೆ ನಾನು ಮೀಟ್ ಆಗಿ ಅವ್ರು ನನ್ನನ್ನು ಒಂದು ತಿದ್ದಿ ಒಂದು ಮಟ್ಟಕ್ಕೆ ತಗೋ, ಇದೆಲ್ಲ ಅವರಿಂದನೇ ನಾನು ಇಲ್ಲಿ ಬಂದು ಕೂತಿರೋದು. ಇವತ್ತು ಯಾರು ಇರಲಿಲ್ಲ ಅಂದರೆ ನಾನು ಇಲ್ಲಿ ನಿಮ್ಮ ಮುಂದೆ ಕೂರಕ್ಕೆ ಚಾನ್ಸೇ ಇರಲಿಲ್ಲ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಆಲ್ ದಿಸ್ ಪೀಪಲ್. ರಾಮ್ಜಿ ಸರ್ ಇರ್ಬೋದು, ರಾಘವೇಂದ್ರ ಹುಣಸೂರ್ ಸರ್ ಇರ್ಬೋದು. ಯಾ